ನಮಗೆಲ್ರಿಗೂ ನಿಜವಾಗ್ಲೂ ಶುಭಕರವಾದ ದಿನ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೇವೆ. ಕಾರಣ ಏನು ಅಂತಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣನ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡರು ಪ್ರಾರಂಭವಾದ ಅವರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಆ ಒಂದು 2ನೇ ವರ್ಷದಲ್ಲಿ ನಮಗೆ ಒಂದು ಬೆನ್ನೆಲುಬಾಗಿ ಸಿಕ್ಕಿದಂತಹ ವ್ಯಕ್ತಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಬಾಲಕೃಷ್ಣರವರು ನಮಗೆ ಬೆನ್ನೆಲುಬಾಗಿ ಸಿಕ್ಕಿದ್ರು. ಆ ನಂತರ ವರ್ಷದಲ್ಲಿ ರಾಜಕೀಯ ಧುರೀಣರು ಆಲಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರಾಮೇಗೌಡರು ಸಿಕ್ಕಿದ್ರು. ಇವರಿಬ್ಬರು ಸಿಕ್ಕಿದ್ದು ನಮ್ಮ ಸಂಘಟನೆಗೆ ಆನೆ ಬಲ ಬಂದಂಗಾಯಿತು. ಆವಾಗಿಂದ ನಮ್ಮ ಹರೀಶ್ ಗೌಡರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಕಾರಣ ಏನು ಅಂತಂದರೆ, ಯಾರೇ ಆಗಲಿ ಮುಂದೆ ಹೋಗುವಂಥ ವ್ಯಕ್ತಿಗೆ ಹಿಂದುಗಡೆ ನಮ್ಮನ್ನು ತಳ್ಳುವಂಥ ಒಬ್ಬ ನಡೆಸುವಂಥ ವ್ಯಕ್ತಿ ಬೇಕು. ಆ ವ್ಯಕ್ತಿ ಇದ್ದಾಗ ನಾವು ಪ್ರತಿಯೊಂದರಲ್ಲೂ ಕೂಡ ಮುಂದೋಗ್ತೋದಕ್ಕೆ ಒಂದು ಧೈರ್ಯ ಬರುತ್ತೆ. ಆ ಧೈರ್ಯ ಇವರಿಬ್ಬರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಹರೀಶ್ ಗೌಡರು ಸ್ವಲ್ಪ ಮುಂದಕ್ಕೆ ನೋಡಿದ್ರು. ಹಾಗಾಗಿ ಈ ದಿನ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಮಗೆಲ್ರಿಗೂ ಬಹಳ ಸಂತೋಷ ಆಗುತ್ತೆ. ಅದಕ್ಕೆ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಶುಭಕರ ದಿನ ಅಂತೇಳಿ ನಾವು ಹೇಳಿದ್ದು. ಹಾಗಾಗಿ ಅವರಿಬ್ಬರಿಗೂ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ತಾಲೂಕು ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಹಾಗೂ ಭುವನೇಶ್ವರಿ ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು, ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕೊಟ್ಟು, ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ವಾನಗಾನಹಳ್ಳಿ ಬಾಲಕೃಷ್ಣರವರಿಗೆ ಮತ್ತು ರಾಮೇಗೌಡರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಆತ್ಮೀಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ, ಏನಿವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪೋಷಕರು ಆದಂತಹ ನಮ್ಮ ವಾನಗನಹಳ್ಳಿ ಬಾಲಕೃಷ್ಣ ಅಣ್ಣವರು ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಾಧ್ಯಕ್ಷರಾದ ರಾಮೇಗೌಡರು ಅವ್ರದ್ದು ಇಬ್ಬರದ್ದು ಇವತ್ತೇನು ಹುಟ್ಟುಹಬ್ಬ ಬಂದಿದೆ. ನಮಗೆಲ್ರಿಗೂ ತುಂಬ ಸಂತೋಷದ ದಿನ ಇವತ್ತು ಅಂತ ಹೇಳ್ತೀನಿ. ಯಾಕಂದರೆ ಈಗ ನಮ್ಮ ಗೌರವಾಧ್ಯಕ್ಷ ಹೇಳ್ದಂಗೆ ಇವರು ನಮ್ಗೆ ಯಾವಾಗ ಸಂಘಟನೆಗೆ ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟು ಅವರು ನಮ್ಮ ಜೊತೆ ಇದ್ದಾರೆ. ಅವತ್ತಿಂದನೂ ನಾವು ಇನ್ನೂ ಈಗ ಮೊದಲು ಹೇಗೆ ನಡೆಸ್ತಾ ಇದ್ದೀವಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂಥವರು ಸಂಘಟನೆ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಅವರಿಗೇನು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ. ನಮ್ಮ ತಾಯಿ ಭುವನೇಶ್ವರಿ ಮತ್ತು ನಮ್ಮ ಮುಳಬಾಗಿಲು ಅವರು ಇಚ್ಛಿಸುವ ದೇವರುಗಳು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಉನ್ನತ ಹುದ್ದೆಗೆ ಹೋಗಲಿ. ಅವ್ರಿಗೆ ಏನು ಈಗ ನಮ್ಮ ಎಲ್ಲ ಕರವೇ ಪದಾಧಿಕಾರಿಗಳು ಹಾಗೂ ಅವರ ಆತ್ಮೀಯರು ಅವ್ರಿಗೆ ಬೆನ್ನೆಲುಬಾಗಿರ್ತೀವಿ. ಅವ್ರಿಗೆ ಏನೇ ಅವರು ಮುಂದೆ ಹೋಗಲಿ ನಮ್ಮ ಸಹಕಾರ ಇರುತ್ತೆ. ನಾವು ಈಗ ನಮ್ಗೆ ಹೆಂಗೆ ಅವ್ರ ಜೊತೆಯಲ್ಲಿದ್ದಾರೋ ನಾವು ಸದಾ ಕಾಲ ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ತಾಯಿ ಭುವನೇಶ್ವರಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಮತಾಕಿ ತಾಯಿ ಭುವನೇಶ್ವರಿಗೆ ಅದೇ ರೀತಿ ನಮ್ಮ ಹೊಣಗಾನಹಳ್ಳಿ ಬಾಲಕೃಷ್ಣನಿಗೆ ಮತ್ತು ನಮ್ಮ ರಾಮೇಗೌಡರಿಗೆ ಬೇಕಾರ ಯಾಕೆ ಆಗ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಇವತ್ತು ತುಂಬಾ ಖುಷಿಯಾದ ದಿನ. ಯಾಕೆಂತಂದ್ರೆ ನಮ್ಮ ಜೋಡೆತ್ತುಗಳು ನಮಗೆ ನಮ್ಮ ಸಂಘಟನೆಗೆ ಜೋಡೆತ್ತುಗಳ ಥರ. ಸೂರ್ಯ ಎಷ್ಟು ಮುಖ್ಯನೋ ನಮಗೆ ಚಂದ್ರ ಅಷ್ಟೇ ಮುಖ್ಯ ಅಂತ ಸೂರ್ಯ ಚಂದ್ರ ಥರ ಇವ್ರಿಗೆ ನಾವು ಎರಡು ಕಣ್ಣಿನ ಥರ ನಮಗೆ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದ್ರೆ ಇವತ್ತಿನ ದಿವಸ ಇಬ್ಬರು ಬರ್ಡೇ ಬಂದಿರೋದು, ತುಂಬ ನಮಗೆ ಹುಟ್ಟುಹಬ್ಬ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ದಯವಿಟ್ಟು ಇದೇ ರೀತಿ ನಮ್ಮ ಸಂಘಟನೆಗೆ ಅವ್ರಿಗೆ ಬಲ ನಮಗೆ ಸಂಘ ಮುಖ್ಯವಾಗಿ ಬೇಕಾಗತ್ತೆ. ದಯವಿಟ್ಟು ಇದೇ ರೀತಿ ನಮ್ಮ ಜೊತೆಯಲ್ಲೆಂದು ಎಲ್ಲರೂ ಮುಂದುವರಿಬೇಕು ಅಂತ ಅವರಿಬ್ಬರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹಾರಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಏನು ಇವತ್ತು ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ನನಗೆ ಗೊತ್ತಿಲ್ಲ. ನನ್ನ ತಂದೆ ಸಮಾನರಾದ ಪೂಜ್ಯಗುರುಗಳು ಆಲಂಗೂರು ಸಿನಣ್ಣವರ ಆಶೀರ್ವಾದದಿಂದ ಇವತ್ತು ನಾನು ನಿಜವಾಗ್ಲೂ ಇರ್ತಾ ಇದ್ದೀನಿ. ಬೆಳಗ್ಗೆಯಿಂದ ವಾಟ್ಸಪ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ವಿಸಿಟ್ ನೋಡ್ತಾ ಇದ್ದರೆ ಅವರು ವಿಶ್ ಮಾಡೋದು, ಆಶೀರ್ವಾದ ಮಾಡೋದು, ದೊಡ್ಡವರಿಂದ ಚಿಕ್ಕವರಿಂದ ಫ್ರೆಂಡ್ಸಿಂದ. ಅದೇ ರೀತಿ ನನ್ನ ಆರಾಧ್ಯ ದೈವ ಅಭಿಮಾನ ನಟ ಬಾಲಕೃಷ್ಣ ಅವರ ಕಡೆಯಿಂದ, ಸಾರ್ ಕಡೆಯಿಂದ, ಎಲ್ಲ ಕಡೆಯಿಂದ ಫೋನಿಗೆ ಬಂದು ವಿಶ್ ಮಾಡಿದ್ದಾರೆ. ತುಂಬ ಸಂತೋಷ. ಎಲ್ಲದಕ್ಕಿಂತೂ
ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಪ್ರವೀಣ್ ಶೆಟ್ಟಿ ಸಾರ್ಬನ ಏನಿದೆಯೋ ನಮ್ಮ ಎಲ್ಲರೂ ಒಬ್ಬರು ಅಂತಲ್ಲ ಎಲ್ಲ ಅಣ್ಣ ತಮ್ಮಂದರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾವುದೋ ನಾನು ಪೂರ್ವಜನರು ಪುಣ್ಯ ಮಾಡಿ ಇವನ್ನೆಲ್ಲ ಒಂದು ಫ್ರೆಂಡ್ ಆಗಿ ಅಣ್ಣ ಆಗಿ ತಮ್ಮನಾಗಿ ಪಡ್ಕೊಂಡಿದ್ದೀನಿ. ಒಂದು ಫ್ಯಾಮಿಲಿ ಥರ ನಾವೆಲ್ಲ ಇದ್ದೀವಿ. ಅವ್ರ ಪ್ರೀತಿಯಿಂದ ಕರೆದು ನಾವು ಯಾಕಂದರೆ ಅವ್ರು ಬಂದು ನನಗೆ ಸನ್ಮಾನ ಮಾಡಿ ಇದು ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಇರ್ತದೆ. ನಾನು ಯಾವತ್ತೂ ಅದಕ್ಕೆ ಒಂದು ತುಂಬ ಹೆಮ್ಮೆ ಆಗುತ್ತೆ ನನಗೆ. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದೆ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಮಾತಾಡೋಕ್ಕೆ ಮಾತುಗಳೇ ಬರಲ್ಲ. ನಮ್ಮ ಹರೀಶ್ ಅವರು ಅಧ್ಯಕ್ಷರಾಗಲಿ, ನಮ್ಮ ಮಿಟಲ್ ಪ್ರಜಾಕರು, ಮೋಹನ್ನ, ನಮ್ಮ ಇವರೆಲ್ಲ ನಮ್ಮ ಚಲುತ್ತನ್ನ ಮಾಧ್ಯಮ ಮಿತ್ರ ನಿಜವಾಗ್ಲೂ ಪ್ರತಿಯೊಂದು ಪೋಸ್ಟ್ ಮಾಡಿ, ನಮ್ಮ ಇವರು ಮೇಡಮ್ ಅವರು, ಆಧಾರ್ ಮುರಳಿ ಅವರು, ಅಣ್ಣ ಅವರು, ಬ್ರದರ್ ಅವರು ಎಲ್ಲ ವಿಶ್ ಮಾಡಿ ಇದು ಮಾಡಿದ್ದಾರೆ. ತುಂಬ ಸಂತೋಷ. ಅದೇ ರೀತಿ ನಾನು ಯಾವತ್ತೂ ನಿಮ್ಮ ತಮ್ಮನಾಗಿ ಅಣ್ಣನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಿಗೆ ಕ್ಷಮೆ ಇರಲಿ. ಯಾಕಂದರೆ ಇವತ್ತೇ ನಮ್ಮ ರಾಮೇಗೌಡನದು ಹುಟ್ಟುಹಬ್ಬ ಇದೆ. ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬ ಶುಭಾಶಯಗಳು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಇದು ಮುಂದೆ ಇನ್ನೂ ಅದಕ್ಕೆ ಏನು ಸಹಕಾರ ಬೇಕು ನಾವೆಲ್ಲ ತಗೊಂಡು ಹೋಗೋಣ. ಒಂದು ಸಂಘ ಇಟ್ಬಿಟ್ಟು ಯಾವುದೋ ಥರ ನಾವು ಅದನ್ನು ಮಾಡ್ಕೊಂಡೋದು ಇಲ್ಲ. ನಾವು ಯಾವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸಿ ಎಲ್ಲರೂ ಜೊತೆಯಲ್ಲಿದ್ದು, ನಾನು ನೀನು ಅಂತೆಲ್ಲ ಎಲ್ಲರೂ ಜೊತೆಯಲ್ಲಿದ್ದು ಮುಂದೆ ನಡೆಸ್ಕೊಂಡು ಹೋಗಿ ನಮ್ಮ ಭುವನೇಶ್ವರಿ ತಾಯಿ ನಾವು ಅವರ ಮಡಿಲ ಅವ್ರ ಮಕ್ಕಳಾಗಿದ್ದೀವಿ. ನಾವು ನಮ್ಮ ಕರ್ನಾಟಕಕ್ಕೆ ನಾವು ಒಂದು ಕೊಡುಗೆಯಾಗಿ ನಮ್ಮ ಮುಳಬಾಗಿಲು ತಾಲೂಕಿಂದ ನಮ್ಮ ಕೈಯಲ್ಲಾದಷ್ಟು ನಾವು ಕನ್ನಡ ಸಂಘಟನೆ ಮಾಡಿ ಮುಂದೆ ಹೋಗೋಣ ಅಂತ ಹೇಳ್ತಾ, ಇವತ್ತು ನನ್ನ ಜನ್ಮದಿನಕ್ಕೆ ಯಾರ್ಯಾರು ವಿಶ್ ಮಾಡಿದವರು ಎಲ್ರಿಗೂ ಅನಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನನ್ನ ಹುಟ್ಟುಹಬ್ಬಕ್ಕೆ ಆರೈಸಿದಂಥ ಎಲ್ಲರಿಗೂ, ನಮ್ಮ ಹಿತೈಷಿಗಳಿಗೂ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಮಂಡಲ ಎಲ್ಲ ಪದಾಧಿಕಾರಿಗಳಿಗೂ, ನನ್ನ ಸಹೋದರರಿಗೂ ಮತ್ತು ಮಹಿಳಾ ಘಟಕದ ಅಧಿಕಾರಿಗಳಿಗೂ ಧನ್ಯವಾದ ತಿಳಿಸುತ್ತಾ, ನಾವು ಹುಟ್ಟಿದ ಮೇಲೆ ಸಾಯೋದು ಖಚಿತ. ಆದರೆ ನೀವು ಮತ್ತೆ ಹುಟ್ಟು ಸಹ ಮತ್ತೆ ಏನಾದರೂ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಹುಟ್ಕೋಬೇಕು. ಸುಮಾರು ಜನ ನಾವು ಏನೇ ಮಾಡಿದ್ರು ನಾವು ಹುಟ್ಕೊಳ್ಳೋದು, ನಾವು ಕೋಟಿ ಸಂಪಾದನೆ ಮಾಡಿದ್ರು ನಮ್ಮ ಹಿಂದ್ಗಡೆ ಏನೂ ಬರೋದಿಲ್ಲ. ನಾವು ಮಾಡಿರೋ ಒಳ್ಳೆಯ ಕೆಲಸ ಕಾರ್ಯಗಳೇ ನಾವು ಜನಕ್ಕೆ ಮಾಡಿದ್ರೆ ತಿಳ್ಕೊಳ್ತಾರೆ. ಆ ಒಂದು ಕಾರಣದಿಂದ ನಾವು ಈ ರಕ್ಷಣಾ ವೇದಿಕೆಗೆ ಸೇರ್ಪಡೆಯಾಗಿ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಹರೀಶ್ ಅವರು, ಗೌರವಾಧ್ಯಕ್ಷರಾದಂಥ ಪ್ರಕಾಶನ್ ಅವರು, ಉಪಾಧ್ಯಕ್ಷರಾದಂಥ ಮೋಹನ್ ಅವರು ಹಾಗೂ ಇತರೆ ಎಲ್ಲ ಅಧಿಕಾರಿಗಳಿದ್ರು ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿ ನಮಗೆ ಮತ್ತು ನಮ್ಮ ಬ್ರದರ್ ಪಾಂಡಿಗಂಡಲ್ಲಿ ಬಾಲಕೃಷ್ಣ ಅವ್ರಿಗೂ ಇವತ್ತೇ ಬರ್ತ್ಡೇ ಬಂದಿರೋದು ನಮಗೂ ಖುಷಿ ಆಯಿತು. ಬೆಳಗ್ಗೆ ಅಂತ ನೋಡಿದಾಗ ಒಂದೇ ದಿವಸ ಬಂದಿದ್ದು ಇಬ್ಬರು. ಅದರಿಂದ ಈ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.